ನಿಮ್ ಮನೆಯವರೆಲ್ಲ ಬರ್ಬೇಕಂತೆ ಸಂಜೆ ಗಾಡಿ ಬರುತ್ತೆ. ನಾವ್ಯಾರೋ ಬರಲ್ಲಮ್ಮ. ನಾವು ಬರ್ತೀವಿ, ನೀನು ಹೋಗು. ಸರಿ, ನಾನು ಹೋಗಿ ಬರ್ತೀನಿ. ಯಾಕೆ ಬರ್ತೀವಿ ಇಂದ ಮಂಗಳ? ಯಾಕೆ ಅಂದ್ರೆ ಅವ್ರು ಕರೆದ್ರು, ಅದಕ್ಕೆ. ಅವ್ರು ಕರೆದ್ಬಿಟ್ರೆ ಹೊರಟೋಗ್ಬಿಡೋದ? ನಮಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ನಾನು ಅವ್ರ ಮನೆಗೆ ಕಾಲು ಇಡಲ್ಲ. ನೀವು ಬಂದಿಲ್ಲ ಅಂದ್ರೆ ನನಗೇನು, ನಾನಂತೂ ಹೋಗೋದೆ. ನಿಮ್ಮ ಮಗಳಿಂದ ಈ ಊರಲ್ಲಿ 3 ಕಾಸಿನ ಬೆಲೆ ಇಲ್ಲ ನಮ್ಗೆ. ಕರ್ದವ್ರ ಮನೆಗೆ ಹೋಗಿ ಬಂದು ಮಾಡಿಲ್ಲ ಅಂದ್ರೆ ಇರೋ ಮರ್ಯಾದೆ ಹಾಳಾಗತ್ತೆ. ನಿಮ್ಗೇನು ಇವತ್ತಿದ್ ನಾಳೆ ಹೋಗೋ ಜೀವ. ನಿಮ್ಮ ಮಗಳಿಗೆ ಯಾವನಾದ್ರೂ ಬಂದು ಕಟ್ಕೊಂಡು ಹೋಗ್ತಾನೆ, ಅವಳಿಗೆ ಅದೃಷ್ಟ ಇದ್ರೆ. ನಾವು ತಾನೇ ಕಾಲಕ್ಕೂ ಹೇಗೋದು. ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಾನಂತೂ ಹೋಗೋದೆ. ನೋಡೋ ಸೀನು, ನಿನ್ನ ಹೆಂಡತಿ ಮಂಗಳನ್ನ ಮಹಾಬಲ ನರಸಿಂಹನ ಮನೆಗೆ ಹೋಗ್ತಾಳಂತೆ. ಹೋಗ್ಲಿ ಬಿಡು. ಅಲ್ಲಿಗೆ ಅವ್ರ ಅಮ್ಮ ಬಂದಿರ್ತಾರೆ. ಅವ್ರ ಜೊತೆ ಮಾತುಕತೆ ಆಡದೆ ಬಹಳ ದಿನ ಆಯ್ತು. ಮಾತಾಡ್ಲಿ ಬಿಡು. ಈಗ ಅವಳು ಅಲ್ಲಿಗೆ ಹೋಗ್ದಿಲ್ಲ ಅಂದ್ರೆ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ, ಅವಳು ನೆಮ್ಮದಿಯಾಗಿರಲ್ಲ. ಅದಕ್ಕಿಂತ ಹೋಗಿ ಬರೋದು ವಾಸಿ ಅಲ್ವಾ? ನೀನು ಯಾವಾಗಲೂ ನಿನ್ನ ಹೆಂಡತಿ ಕಡೆಗೆ. ಹೆಂಡತಿ ಕಡೆ ಅಂತ ಅಲ್ಲಮ್ಮ, ಮನೇಲಿ ನೆಮ್ಮದಿ ಇರಬೇಕು ಬೇಡವಾ ಹೇಳು? ಒಂದೊಂದ್ಸರಿ ಅವಳಿಗೂ ಸೋಲ್ಬೇಕಾಗತ್ತೆ, ಒಂದೊಂದ್ಸರಿ ನಿನಗೂ ಸೋಲ್ಬೇಕಾಗತ್ತೆ. ಸಂಸಾರ ಅನ್ನೋದು ತಂತಿ ಮೇಲೆ ನಡೆದಾಗೆ ಹೇಗೋ ನಡೆಸ್ಕೊಂಡು ಹೋಗ್ತಿರ್ಬೇಕು. ಯಾರಾಟ ಯಾರು ಗೆದ್ದು ಏನಾಗಬೇಕಾಗಿದೆ ಇಂಥ ವಿಷಯ ಎಲ್ಲ ನನಗೆ ತರಬೇಡಮ್ಮ. ನಿಧಾನಕ್ಕೆ ಹೋಗಿ. ಅಜ್ಜಿ ಅಜ್ಜಿ, ನಾವು ಹೋಗೋಣ ಅಜ್ಜಿ. ಅಮ್ಮ, ಫಂಕ್ಷನ್ನು ನಿಮ್ಮ ಅಪ್ಪನ ಕಾಲಕ್ಕೆ ನಮ್ಮ ಅವರ ಸಂಬಂಧ ಮುಗಿದೋಯ್ತು. ಅವಳು ಹೋಗ್ಲಿ, ನೀನು ಹೋಗೋದು ಬೇಡ. ಭಟ್ರೆ, ಏನು ಯಂಗ್ಸ್ರು ಮಕ್ಕಳೆಲ್ಲ ಎಲ್ಲೂ ಬರಾಗಿಲ್ಲ. ಹೋಗಿ 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 ಭಟ್ರೆ, ಈ ಹುಡುಗನ್ಗೆ ಹಶ್ವಂತೆ. ನೀವು ಮಾಡಿರೋ ಕೇಸರಿ ಬಾತ್ ಬೇರೆ ಘಮ ಘಮ ಅಂತಿದೆ. ಹೌದಾ? ಹ್ಞೂ, ಮಗುಗೆ ಹಶ್ವಂತೆ ಒಂಚೂರು ಕೊಡಿ. ಅದನ್ನೆಲ್ಲ ಕೊಡಕ್ಕಾಗಲ್ಲ. ಕೇಸರಿ ಬಾತ್ ಮಾಡಿರೋದು ದೊಡ್ಡಮ್ಮವ್ರಿಗೋಸ್ಕರ, ಬಂದವ್ರಿಗೆಲ್ಲ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ತುಪ್ಪ ಎಷ್ಟಾಕಿದೆ ಗೊತ್ತಾ? ಅದಕ್ಕೆ ಮಗು ಇಷ್ಟಪಡ್ತಾ ಇದೆ, ಚೂರು ಕೊಡಿ. ಆಗಲ್ಲಮ್ಮ, ಅಮ್ಮನವ್ರ ಮಗನಿಗೆ ಅಂತ ಸ್ಪೆಷಲ್ ಆಗಿ ಮಾಡಿರೋದು. ಕೊಟ್ಟು ನಾನು ಉಗಿಸ್ಕೊಳ್ಳ? ಆಗೋದಿಲ್ಲ. ಹೋಗಿ ಹೋಗಿ. ಅಕ್ಕ, ಏನು ಕೊಡಲ್ವಂತ, ಹೊಟ್ಟೆ ಹಸು. ನಮಸ್ಕಾರ ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ಶಾಸ್ತ್ರಿಗಳೇ, ಊರಿನಲ್ಲಿರೋ ಹುಡುಗರಿಗೆಲ್ಲ ಮದುವೆ ಮಾಡಿಸ್ತೀರಾ. ಇವನ್ ಮನೇಲೂ ಒಂದು ಹೆಣ್ಣಿದೆ, ಡ್ರಮ್ಮು. ಅವಳಿಗೊಂದು ಗಂಡು ಹುಡ್ಕೊಡಿ. ಅನ್ಸೂಯಮ್ಮ, ನೀನ್ ಹಿಂಗೆ ಹೇಳ್ತೀಯ? ಆ ಹುಡುಗಿ ಎಂತೆಂತ ಮಾತಾಡ್ತಾಳೆ ಗೊತ್ತಾ? ಹೂನಮ್ಮ, ಒಂದ್ಸರ್ತಿ ಅವಳನ್ನ ಇವ್ರ ಜೊತೆ ಮಾತಾಡ್ಸಿದ್ದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದ್ಲು ಅವಳು. ಅದಕ್ಕೆ ಶಾಸ್ತ್ರಿಗಳಿಗೆ ಕೋಪ ಬಂದ್ಬಿಟ್ಟಿದೆ. ಬಾಯಿ ಮುಂದೆ ಮಾಡಿದ್ರೆ ಕತ್ ಖಾಲಿ ಉಳಿಯುತ್ತೆ ಅಂತ ಗೊತ್ತಾಗದ್ ಬೇಡ್ವಾ ಅಮ್ಮ ಅಂದ್ಕೊಂಡಿದ್ದಕ್ಕೆ. ಶಾಸ್ತ್ರಿಗಳೇ,
ಏನೋ ಚಿಕ್ಕ ಹುಡುಗಿ ಅಂದ್ಬಿಟ್ಟಿದ್ದಾಳೆ, ಮನ್ಸಿಗೆ ತಗೋಬೇಡಿ. ಹ್ಞೂ ಶಾಸ್ತ್ರಿಗಳೇ, ಒಂದು ಹುಡುಗನ್ನ ಹುಡುಕೊಡಿ, ಕಾಂಟ್ಯಾಕ್ಟ್ ಆಗಿ ಬಂತೆ ಅಂತ ಯಾರೋ ಒಬ್ಬ ಸಿಗ್ತಾನಲ್ವಾ? 25,000 ಕೊಡಿ, ಎಂತಾದ್ರೂ ಹುಡುಕಿ ಗಂಟು ಹಾಕ್ತೀನಿ. ಅವತ್ತು 15,000 ಅಂತ ಹೇಳಿದ್ರಿ. ಮದುವೆ ಮಾಡ್ಸೋದಕ್ಕೆ 15,000ನೇ, ಆದ್ರೆ ಅವಳು ಬಾಯಿಗೆ ಬಂದಂಗ ಅಂದಲ್ಲ, ಅದಕ್ಕೆ ಕ್ಷಮೆ ಅಂತ 10,000 ಎಕ್ಸ್ಟ್ರಾ. ಶಾಸ್ತ್ರಿಗಳೇ, ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏನಮ್ಮ? ಹ್ಞೂ ಅಂತ ಒಪ್ಕೊಳ್ಳಿ. ಅನಿಷ್ಟ ಮೊದಲು ಮನೆಯಿಂದ ಹೋಗ್ಲಿ. ಅಯ್ಯ, ಆ ಅನಿಷ್ಟ ಎಲ್ಲಿ ಹೋಗ್ತಾಳೆ? ನನ್ನ ಗಂಡ ಸಂಪಾದನೆ ಮಾಡಿ ದುಡ್ಡು ಹೋಗುತ್ತೆ ಅಷ್ಟೇ. ಅಯ್ಯೋ, ದುಡ್ಡು ಹೋದ್ರೆ ದುಡ್ಕೋಬೋದು. ಅವಳೇನಾದ್ರೂ ಮದ್ವೆ ಆಗ್ದಲ್ಲಿ ಮನೇಲೆ ಉಳ್ಕೊಂಬಿಟ್ರೆ ನೀನು ಅವಳನ್ನ ಸಾಕ್ತೀಯಾ? ಹಂಗಂತೀಯಾ? ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಪ್ಕೋ. ಒಬ್ಬರೇ ಬಂದ್ರಾ? ಯಜಮಾನ್ರನ್ನ ಕರ್ಕೊಂಬರ್ಬೇಕಿತ್ತು. ಮೇಡಮ್, ಏನಪ್ಪ? ನಿಮ್ದೊಂದು ಫೋಟೋ ತಗೋಬೇಕಾಗಿತ್ತು. ನಂದು ಯಾಕಪ್ಪ, ಬದುಕಾಗಿ ಎದ್ದಿರೋದು ನನ್ನ ಮಗ, ಅವನು ತೆಗೀರಿ. ಅಲ್ಲಿದ್ದಾನೆ ನೋಡಿ. ಅವ್ರು ತಗೊಂಡಿದ್ವಿ ಮೇಡಮ್. ಚಿನ್ನದ ಪದಕ ಗೆದ್ದಿರೋದು ಲಕ್ಕಿ ಅವ್ರ ತಾಯಿ ಅಂತ, ಪಕ್ಕದಲ್ಲಿ ನಿಮ್ಮ ಫೋಟೋನು ಹಾಕ್ಬೇಕಲ್ಲ, ಅದಕ್ಕೆ. ಸರಿ ತಗೋ. ಥ್ಯಾಂಕ್ ಯು ಮೇಡಮ್. ಬನ್ನಿ ಮೇಡಮ್, ಸ್ವಲ್ಪ ಹಿಂಗೆ ಬನ್ನಿ ಮೇಡಮ್. ಸ್ಮೈಲ್ ಸ್ಮೈಲ್ ಮೇಡಮ್. ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸ್ಮೈಲ್ ಮಾಡಿ ಮೇಡಮ್. ಅಲ್ಲಿ ನಮ್ಮ ಮಕ್ಕಳಿದ್ದಾರೆ, ಅವ್ರ ಫೋಟೋ ತೆಗಿ. ಗೆದ್ದಿದ್ದು ಅವರು, ಇವಳಲ್ಲ. ಹೋಗ. ಸರಿ ಮೇಡಮ್. ಏನು ಫೋಟೋ ತೆಗೆಸ್ಕೋಬೇಕಾ ನೀನು? ಪೇಪರಲ್ಲಿ ಫೋಟೋ ಬರಬೇಕಾ ನಿಂದು? ಹೀ ಅಂತ ನಿಂತಿರೋದು ಇಲ್ವಾ? ಮತ್ತೆ ಪೋಸ್ ಕೊಡೋದಕ್ಕೆ ರೆಡಿಯಾಗಿದೆ? ಅದು ಅಡುಗೆ ಮನೆಗೆ ಹೋಗಿ ಕೇಸರಿ ಬಾತ್ ರೆಡಿಯಾಗಿದೆಯಾ ಅಂತ ನೋಡು. ಏ ಬಾಯಿಲಿ, ಹಾಂ ಮೇಡಮ್. ನಂದೊಂದು ಫೋಟೋ ತೆಗಿ. ನೀನು ಎಷ್ಟು ಕೇಳಿದ್ರು ಅಷ್ಟೇನಮ್ಮ, ಕೇಸರಿ ಬಾತ್ ಕೊಡೋಕ್ಕಾಗಲ್ಲ ಅಂದ್ರೆ ಕೊಡೋಕ್ಕಾಗಲ್ಲ. ಹಸ್ತು ಬಂದವ್ರಿಗೆ ಹೀಗಂತೀರಲ್ಲ. ಆಂಜನೇಯನ್ ಭಕ್ತರು ಅಂತ ಬೇರೆ ಹೇಳ್ತೀರಾ? ಮತ್ತೆ ಮಗುನೇನು ಅನ್ಕೊಂಡಿದ್ದೀರಾ? ಮಕ್ಕಳು ಕೋತಿಗಳು. ಸರಿಯಾಗಿ ಹೇಳಿದ್ರಿ. ಹೋದ್ ಸರ್ತಿ ಹನುಮ ಜಯಂತಿಲಿ ಆಂಜನೇಯನ್ ವೇಷ ಹಾಕಿದ್ದು ಇವನೇ. ಹೌದಾ? ಹ್ಞೂ, ಅವತ್ತು ಇವನು ನೋಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋದ್ರಿ. ಅವತ್ತು ಸಾಕ್ಷಾತ್ ಹನುಮಂತರಾಯ ಥರನೇ ಇದ್ದೆ. ಇವತ್ತು ಹಾಗೆ ಕಾಣ್ತಾ ಇದ್ದೇನೆ. ಸ್ವಲ್ಪ ಇರಿ, ತಂದ್ಬಿಡ್ತೀನಿ. ಗುಂಡಕ್ಕ ಸುಳ್ಳು ಹೇಳ್ದೆ. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸುಳ್ಳು ಹೇಳಿದ್ರು ಆಂಜನೇಯ ಸಿಟ್ಟಾಗಲ್ಲ. ಕೇಸರಿ ಬಾತ್ ಚೆನ್ನಾಗಿರತ್ತಾ? ಸೂಪರ್ ಆಗಿರುತ್ತೆ. ತಗೋ, ಯಾರಿಗೂ ಹೇಳ್ಬಾರ್ದು. ದೊಡ್ಡಮ್ಮನವ್ರ ಮಗ ದತ್ತಣ್ಣನಿಗೆ ಅಂತ ಸ್ಪೆಷಲ್ ಆಗಿ ಮಾಡಿದ್ದು. ನೀನು ಆಂಜನೇಯ ಅಲ್ವಾ, ಅದಕ್ಕೆ ಕೊಡ್ತಾ ಇದ್ದೀನಿ. ಒಂದು ನಿನಗೆ, ಒಂದು ಆಂಜನೇಯನಿಗೆ. ಬೇಗ ಬೇಗ ತಿಂದು ಹೊರಟ್ಬಿಡು. ಹಾಂ? ಅಮಿತ್, ಊಟಕ್ಕೆ ತುಂಬಾ ಕ್ಯೂ ಇದೆ. ಈಗ ನಿಂತ್ಕೊಂಡ್ರೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಬೇಗ ಬಾ. ಅಪ್ಪ, ಗುಂಡಕ್ಕ ನಂಗೆ ಕೇಸರಿ ಬಾತ್ ಕೊಟ್ಟಿದ್ದಾಳೆ. ಹಾಫ್ ಎನ್ ಅವರ್ ಏನು, 1 ಅವರ್ ಬೇಕಾದ್ರೆ ಕಾಯ್ತೀನಿ. ಹಲೋ, ಏನ್ರಿ ಪ್ರಾಬ್ಲಮ್ಮು?